ಸರ್ವರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಸಂವಿಧಾನ ಉಳಿಸೋಣ, ಸಂವಿಧಾನ ರಕ್ಷಿಸೋಣ, ಸಂವಿಧಾನ ಬೆಳೆಸೋಣ ಅಂತ ಹೇಳುತ್ತಾ, ಇವತ್ತು ಸುದ್ದಿಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ KDP ಸದಸ್ಯರಾದ ಮಹೇಶ್ ಅವರು ಮತ್ತು ನಾನು ಬಾಲು ಅಂತ ಆರೋಗ್ಯ ರಕ್ಷಣಾ ಸಮಿತಿ ನಿರ್ದೇಶಕನಾಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೀನಿ. ಇವತ್ತು ಏನು ತಾಲೂಕು ಆಡಳಿತ ಇದೆ, ತುಂಬ ಅದು ವ್ಯವಸ್ಥೆ ಹದಗೆಟ್ಟೋಗಿದೆ. ಇದರಲ್ಲಿ ಮಾಡ್ತಿರೋ ಕಾರ್ಯಕ್ರಮಗಳು ಗಣರಾಜ್ಯೋತ್ಸವ ದಿನಾಚರಣೆ ಆಗಿರ್ಬೋದು, ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಏನೋ ಆಚರಣಾ ಇದಿದೆ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಏನಿದೆ ಅದು ತಾಲೂಕಿನಲ್ಲಿ ತುಂಬ ಹದಗೆಟ್ಟೋಗಿದೆ. ಇಲ್ಲಿ ಮಾಡ್ತಿರೋಂಥ ಕೆಲಸಗಳು ಏನಂದರೆ, ಸಾಧಕರಿಗೆ ಸನ್ಮಾನ ಅಂತ ಮಾಡ್ತಾರೆ, ಒಂದು ರಚನೆ ಮಾಡಿಲ್ಲ, ಒಂದು ಕಮಿಟಿ ರಚನೆ ಆಗಿಲ್ಲ. ತಾಲೂಕಿನಲ್ಲಿ ಯಾರೋ ಒಂದು ರಾಜಕೀಯ ವ್ಯಕ್ತಿಯ ಕೈಗೊಂಬೆಗಳಾಗಿ ತಾಲೂಕಿನ ಅಧಿಕಾರಿಗಳು ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ದಯಮಾಡಿ ಇದು ತುಂಬ ಕೆಟ್ಟ ವ್ಯವಸ್ಥೆ ಆಗಿದೆ. ಇವತ್ತಿನ ದಿನ ಒಂದು ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷಗಳು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮನ ಎಲ್ಲಿ ಮಾಡಬೇಕಾಗಿತ್ತು ಮತ್ತೆಲ್ಲಿ ಮಾಡಿದ್ದಾರೆ. ಇವತ್ತು ಶಾಲೆ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಮೊದಲಿಂದ ಮಾಡ್ಕೊಂಬರ್ತಾಯಿದ್ರು. ಇವತ್ತೇನು ಸ್ಟೇಡಿಯಂ ಇದೆ, ಪಟ್ಟಣದಿಂದ 3-4 ಕಿಲೋಮೀಟರ್ ದೂರದಲ್ಲಿದೆ. ಅದರಿಂದ ಪೋಷಕರೇ ಆಗಲಿ ಸಾರ್ವಜನಿಕರೇ ಆಗಲಿ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಮಾಡೋಕ್ಕಾಗ್ತಾ ಇಲ್ಲ. ಹಾಗೂ ದೂರ ಆಗಿರೋದ್ರಿಂದ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಈ ಪೊಲೀಸ್ ಸ್ಟೇಷನ್ ಮುಂಭಾಗ ಇರತಕ್ಕಂತಹ ಸರ್ಕಾರಿ ಮಾಧ್ಯಮಿಕ ಶಾಲೆಯ ಆವರಣದಲ್ಲೇ ಮಾಡಬೇಕು. ಹಾಗೂ ಏನು ಸಾಧಕರಿಗೆ ಸನ್ಮಾನ ಅಂತ ಇವತ್ತೇನು ಸನ್ಮಾನ ಮಾಡಿದ್ದಾರೆ, ದಯಮಾಡಿ ಯಾವ ಯಾವ ಇಲಾಖೆ ಇರ್ಬೋದು, ಯಾವ ಯಾವ ಒಂದು ಪ್ರಗತಿಪರ ರೈತರು ಇರ್ಬೋದು, ಮತ್ತು ಸಮಾಜ ಸೇವೆ ಇರ್ಬೋದು, ಅಥವಾ ಉನ್ನತ ವ್ಯಾಸಂಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನ ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಅಂಥವ್ರನ್ನ ಗುರುತಿಸಿ ಇಲ್ಲ 5 ಜನನೋ ಅಥವಾ 10 ಜನನೋ ಸಮಾಜ ಸೇವೆ ಗುರುತಿಸ್ತಕ್ಕಂಥವ್ರನ್ನ ಅವ್ರನ್ನೆಲ್ಲರನ್ನೂ ಸನ್ಮಾನ ಮಾಡಿದರೆ ಒಂದಿತ್ತು. ಇವತ್ತು ಏನು ಸನ್ಮಾನ ಮಾಡಿದ್ದಾರೆ ಇದು ಏನು ರಾಜಕೀಯ ಪ್ರೇರಿತವಾದಂತಹ ಒಂದು ಕಾರ್ಯಕ್ರಮ ಅನ್ನೋ ಥರ ಮೂಡಿಬಂದಿದೆ. ಹಾಗೂ ಅವ್ರ ಹೆಸರುಗಳನ್ನ ಹೇಳಿಲ್ಲ. ಇವತ್ತು ಸನ್ಮಾನ ಮಾಡ್ತಾ ಇದೀವಿ ಅಂತ ಹೇಳಿ ಒಂದು 40 ಜನ ಗುಡ್ಡೆ ಹಾಕಿ ಅವ್ರಿಗೊಂದು ಶಾಲೆ ಹಾಕಿ ಒಂದು ಹಾರ ಎಸ್ಬಿಟ್ಟು ಕಳಿಸಿದ್ದಾರೆ. ಇದು ಖಂಡನೀಯ. ಕಾರ್ಯಕ್ರಮದಲ್ಲಿ ಶಾಸಕರು ಅವರು ನೀರು ಬಿಟ್ಟಿದ್ದೀನಿ, ಬೋರ್ ಕೊರೆಸಿದ್ದೀನಿ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಮಾತಾಡಬೇಕಾಗಿದ್ದೇನು ಅಂತ ಅಂದರೆ, ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಇವತ್ತು ಸಂವಿಧಾನದ ಏನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರವಾಗಿ ಮಾತಾಡಬೇಕಾಗಿತ್ತು. ಅಲ್ಲಿ ಬಂದಿರೋ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾರ್ಯಕ್ರಮ ವೀಕ್ಷಣೆ ಮಾಡಕ್ಕೆ ಬಂದ ಸಾರ್ವಜನಿಕರಿರ್ಬೋದು, ಅದರಲ್ಲಿ ಈ ಸಂವಿಧಾನ ರಚನೆ ಆಗಿದ್ದೇನು, ಸಂವಿಧಾನ ರಚನೆ ಕಾರಣ ಯಾರು, ಯಾರ್ಯಾರಿದ್ರು, ಎಷ್ಟನೇ ಇಸ್ಪಿಲ್ ಅದು ಸಂವಿಧಾನ ರಚನೆಯಾಗಿ ಕರಡು ಪ್ರತಿನ ಇದು ಮಾಡಿದ್ರು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಏತ ನೀರಾವರಿ ಮಾಡಿದ್ದೀನಿ, ಬೋರ್ ಕೊರೆಸಿದ್ದೀನಿ, ಇನ್ನೇನೇನೋ ಮಾಡಿದ್ದೀನಿ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳನ್ನ ಓಲೈಕೆಯನ್ನು ಬಿಟ್ಟು ಸರ್ಕಾರಿ ಕಾರ್ಯಕ್ರಮವಾಗಿ ರೂಪಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಸಾರ್ವಜನಿಕವಾಗಿ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆಯನ್ನು ಮಾಡಿ ಸಾರ್ವಜನಿಕರೇ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ರೂಪಿಸ್ತಕ್ಕಂಥ ಒಂದು ಇದನ್ನ ಇಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಿರ್ಮಾಣ ಮಾಡಬೇಕಾಗತ್ತೆ. ಹಬ್ಬಗಳ ಆಚರಣಾ ಸಮಿತಿಯ ಕಮಿಟಿ ಇದೆ. ಕಮಿಟಿಲಿರ್ತಕ್ಕಂತಹ ಎಲ್ಲ ಸದಸ್ಯರುಗಳು ಸರ್ಕಾರಿ ಅಧಿಕಾರಿಗಳಾಗಿರ್ತಾರೆ. ಅವರು ಇವತ್ತು ನೋಡಿದಂಥ ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಪಕ್ಷದ ಏಜೆಂಟ್ರು ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಒಂದು ನಮ್ಗೆ ಅನಿಸ್ತಾ ಇದೆ. ಈ ರೀತಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿನಲ್ಲಿ ಅಧಿಕಾರಿಗಳೇ ಕೆಲಸ ಮಾಡಬೇಕು, ಒಂದು ಪಕ್ಷದ ಏಜೆಂಟ್ರಾಗಿ ಕೆಲಸ ಮಾಡಬಾರ್ದು. ಅಧಿಕಾರಿಗಳು ಸಾಧಕರನ್ನ ಆಯ್ಕೆ ಮಾಡುವಾಗ ಸಾಧಕರನ್ನ ಕರ್ಕೊಬಂದು ಅವ್ರನ್ನ ಗುರುತಿಸಿ ಅವ್ರಿಗೆ ಇದು ಮಾಡಬೇಕು. ಓಲೈಕೆ ರಾಜಕೀಯವನ್ನು ಯಾಕೆ ಮಾಡ್ತಾ ಇದ್ದೀರಿ ನೀವು ಒಂದು ಪಕ್ಷದ ಪರವಾಗಿ? ಪ್ರದೇಶದಲ್ಲಿ ಸಾಧಕರುಗಳು ಸಾವಿರಗಟ್ಟಲೆ ಇದ್ದಾರೆ, ಅವರನ್ನ ನೀವು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅವ್ರನ್ನ ಗುರುತಿಸಿ ಜನಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಅಥವಾ
ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಸಮಾಜ ಸೇವೆಯಲ್ಲಿ ಗುರುತಿಸ್ತಕ್ಕಂಥ ಇರ್ಬೋದು, ಅವರನ್ನು ನಿಜವಾದ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮುಂದಿನ ದಿನಗಳಲ್ಲಿ ಸನ್ಮಾನ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.